ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಥಂಬ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ಆನಲ್ ಸೆಕ್ಸ್ ಮಾಡೋವಂಥದ್ದು ಸೇಫಾ ಅನ್ಸೇಫಾ, ಮತ್ತು ಆನಲ್ ಸೆಕ್ಸ್ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್, ಗರ್ಲ್ ಫ್ರೆಂಡ್ ಯಾರಾದರೂ ಆಗಿರ್ಬೋದು, ಸೊ ಅವರು ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಇರುತ್ತಾ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತೊಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ತುಂಬ ಜನ ನನಗೆ ಮೇಲ್ ಮಾಡ್ತಿದ್ದೇನಪ್ಪ ಅಂದರೆ, ಆನಲ್ ಸೆಕ್ಸ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗಲ್ವಂತೆ, ಅದನ್ನ ಮಾಡೋದು ಸೇಫಾ, ಅದು ಹೇಗೆ ಸಾಧ್ಯ ತಿಳಿಸ್ಕೊಡಿ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಒಂದು ನೀವೇನು ತಿಳ್ಕೊಬೇಕು ಅಂದರೆ, ವೆಜೈನಲ್ ಸೆಕ್ಸ್ ಮಾಡಿದಂಥ ಟೈಮಲ್ಲಿ ಮಾತ್ರ ಒಂದು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಏನು ವೈಫ್ ಇರ್ತಾರೆ, ಸೊ ಅವರು ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದರೆ, ವೆಜೈನಲ್ ಕೆನಾಲಿಂದ ನಿಮಗೆ ವೀರ್ಯಸ್ಖಲನ ಆದಾಗ ಅದು ಡೈರೆಕ್ಟ್ ಯೂಟ್ರಸ್ ಒಳಗಡೆ ಹೋಗುತ್ತೆ. ಸೊ ಆಕೆ ಆರೋಗ್ಯವಂತಳಾಗಿದ್ದರೆ, ಸೊ ಒಂದೇ ಸಲ ನೀವು ಸೆಕ್ಸ್ ಮಾಡೋದ್ರಿಂದ ಆಕೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಆನಲ್ ಸೆಕ್ಸ್ ಮಾಡೋದ್ರಿಂದ ಹಾಗಾಗೋದಿಲ್ಲ. ಓಕೆನಾ? ನೀವು ಇನ್ ಕೇಸ್ ವೀರ್ಯಸ್ಖಲನ ಮಾಡಿದ್ರೂ ಮಾಡದೇ ಇದ್ರೂ ಆನಲ್ ಸೆಕ್ಸ್ ಮಾಡೋದ್ರಿಂದ ಆಕೆ ಪ್ರೆಗ್ನೆಂಟ್ ಆಗೋದಿಲ್ಲ. ಬಟ್ ಏನಪ್ಪ ಅಂದರೆ, ಆನಲ್ ಸೆಕ್ಸ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗ್ತಾರೋ ಇಲ್ವೋ, ಬಟ್ ಯಾರು ನೀವು ವಿತೌಟ್ ಪ್ರಿಕಾಷನ್ ತಗೊಂಡೆ, ಅಂದರೆ ಕಾಂಡೋಮ್ ಯೂಸ್ ಮಾಡದೆ ಏನಾದರೂ ನೀವು ಆನಲ್ ಸೆಕ್ಸ್ನ ಮಾಡ್ತಾ ಇದ್ದರೆ ನಿಮಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಕೆಗಲ್ಲ, ಯಾರು ನೀವು ಮಾಡ್ತಾ ಇರ್ತೀರ ನಿಮಗೆ. ಸೊ ಅದರಿಂದ ಏನು ಮಾಡಬೇಕಪ್ಪ ಅಂದರೆ, ನೀವು ದಯವಿಟ್ಟು ಯಾವಾಗ ಆನಲ್ ಸೆಕ್ಸ್ ಮಾಡ್ತೀರಾ ಅದನ್ನೊಂದನ್ನು ಮೈಂಡಿಂದ ತೆಗೆದಾಕ್ಬಿಡಿ. ಅಂದರೆ ಆನಲ್ ಸೆಕ್ಸ್ ಮಾಡೋದ್ರಿಂದ ಯಾರೂ ಪ್ರೆಗ್ನೆನ್ಸಿ ಆಗೋದಿಲ್ಲ. ಅದು 100ಕ್ಕೆ 100ರಷ್ಟು ಸತ್ಯ. ಓಕೆನಾ? ಬೇರೆಯವ್ರು ನಿಮ್ಗೇನಾದರೂ ಸುಳ್ಳು ಹೇಳಿದರೆ ಅದನ್ನು ನಂಬೋದಕ್ಕೆ ಹೋಗಬೇಡಿ. ಆನಲ್ ಸೆಕ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಆಗೋದಿಲ್ಲ. ಬಟ್ ಇನ್ ಕೇಸ್ ಏನಾದರೂ ನೀವು ಆನಲ್ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಆನಲ್ ಸೆಕ್ಸ್ ಆದಮೇಲೆ ಹೊರಗಡೆ ಏನಾದರೂ ನೀವು ವೀರ್ಯಸ್ಖಲನ ಮಾಡಿದ್ರೆ, ಸೊ ಅದು ಜಾರ್ಕೊಂಡು ಬಂದು ಏನಾದರೂ ಯೋನಿ ಒಳಗಡೆ ಹೋದರೆ, ಸೊ ಅಂಥ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನಪ್ಪ ಅಂದರೆ, ಪ್ರೆಗ್ನೆನ್ಸಿ ಆಗ್ತಾರೋ ಬಿಡ್ತಾರೋ, ಬಟ್ ನೀವು ಇನ್ಫೆಕ್ಷನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಆನಲ್ ಸೆಕ್ಸ್ ಮಾಡುವಂಥ ಟೈಮಲ್ಲಿ ದಯವಿಟ್ಟು ಕಾಂಡೋಮ್ನ ಯೂಸ್ ಮಾಡಿ. ಓಕೆನಾ? ಯಾಕೆಂದರೆ ಎಲ್ಲರೂ ಇದನ್ನು ಆನಲ್ ಸೆಕ್ಸ್ ಟ್ರೈ ಮಾಡೋದಿಲ್ಲ, ಎಸ್ಪೆಷಲಿ ಫೀಮೇಲ್ಸ್, ಹೆಂಗಸರು. ಯಾಕಪ್ಪ ಅಂದರೆ ಈ ಆನಲ್ ಸೆಕ್ಸ್ ಅನ್ನೋಂಥದ್ದು ತುಂಬ ಪೇಯ್ನ್ಫುಲ್ ಆಗಿರುತ್ತೆ. ಸೊ ಅದಕ್ಕೆ ಅಂತಲೇ ಬೇರೆ ಜೆಲ್ಗಳು ಅದೆಲ್ಲ ಬರುತ್ತೆ. ಕೆಲವೊಬ್ಬರಿಗೆ ಅದು ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಟ್ರೈ ಮಾಡೋಕ್ಕೆ ಹೋಗಿ ಅದು ಮಹಿಳೆಯರಿಗೆ ಅದರಿಂದ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ವಿತೌಟ್ ಅವರ್ ಪರ್ಮಿಷನ್ ನೀವು ಆನಲ್ ಸೆಕ್ಸ್ ಮಾಡದೇ ಇರುವಂಥದ್ದು ತುಂಬ ಒಳ್ಳೆಯದು. ಸೊ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.